ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿತ್ತರದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ಸ್ತ್ರೀಯರು ಅವಶ್ಯವಾಗಿ ಪಾಲಿಸಬೇಕಾದ ಕೆಲವು ವಿಷಯಗಳಿವೆ. ಅದರಲ್ಲಿ ಮುಖ್ಯ ಅರಿಶಿನ ಕುಂಕುಮವನ್ನು ಹಚ್ಚಿಕೊಳ್ಳೋದು. ಇದರ ಹಿನ್ನೆಲೆ ಏನು, ಯಾಕೆ ಇದನ್ನು ಹಚ್ಕೊಳ್ಬೇಕು, ಅದು ಏನು ಯಾವತ್ತೋ ಒಂದು ಹಬ್ಬ ಬಂತು ಅಂಥೇಳಿ ಅವತ್ತು ಮಾತ್ರ ಹಚ್ಕೊಳ್ಳೋದು ಅಂತಲ್ಲ. ಪ್ರತಿನಿತ್ಯ ಸ್ತ್ರೀಯರ ಮುಖದಲ್ಲಿ ಅರಿಶಿನ ಹಾಗೂ ಕುಂಕುಮ ಕಾಣ್ತಾ ಇರಬೇಕು. ಯಾಕೆ ಪ್ರತಿನಿತ್ಯ ಕಾಣ್ತಾ ಇರಬೇಕು, ಇದರ ಹಿನ್ನೆಲೆ ಏನು, ಕುಂಕುಮವನ್ನು ಯಾಕೆ ಹಚ್ಕೊಬೇಕು, ಅರಿಶಿನವನ್ನು ಯಾಕೆ ಹಚ್ಕೊಬೇಕು, ಈ ಥರ ತುಂಬ ವಿಷಯಗಳಿದೆ. ಆ ಎಲ್ಲ ವಿಷಯಗಳನ್ನು ಒಂದೇ ನೋಡ್ತಾ ಹೋಗೋಣ. ಮೊದಲಿಗೆ ಈ ಕುಂಕುಮ ಅರಿಶಿನ ಹಚ್ಕೊಂಡಿದ್ದವ್ರು ಯಾರು ಅಂತ. ಮೊದಲು ಹಚ್ಕೊಂಡಿದ್ದು ಲಕ್ಷ್ಮೀದೇವಿನೇ. ಆ ಲಕ್ಷ್ಮೀದೇವಿ ಹಚ್ಕೊಂಡಿದ್ರಿಂದಲೇ ಅವಳ ಅನುಗ್ರಹ ಆಗಬೇಕು ಅಂದರೆ ಸ್ತ್ರೀಯರೆಲ್ಲ ಅದನ್ನು ಹಚ್ಕೊಳ್ಬೇಕು ಅಂತ ಅರ್ಥ. ಯಾಕೆಂದರೆ ಹಿಂದೆ ಒಂದು ಕಾಲದಲ್ಲಿ ಸಮುದ್ರ ಮಥನ ಆಯ್ತಲ್ಲ. ಸಮುದ್ರ ಮಥನ ಆದಾಗ ಮೊದಲು ಕಾಮಧೇನು ಬಂತು, ಐರಾವತ ಬಂತು, ಪಾರಿಜಾತ ವೃಕ್ಷ ಬಂತು, ಚಂದ್ರ ಬಂದ, ನಂತರ ಲಕ್ಷ್ಮೀದೇವಿ ಬಂದ್ಲು. ಬಂದ ಕೂಡಲೇ ಎಲ್ರಿಗೂ ತುಂಬ ಸಂತೋಷ ಆಗುತ್ತೆ. ಯಾಕೆ ಮೊದಲು ಬಂದಿದ್ದೆಲ್ಲ ಏನೂ ಇಲ್ಲ ಲಕ್ಷ್ಮೀದೇವಿ ಮುಂದೆ, ಎಲ್ಲ ಕಾಂತಿಹೀನ. ಲಕ್ಷ್ಮೀದೇವಿ ಆ ಮುಖದ ಪ್ರಭೆ, ಆ ಪ್ರಖರತೆ, ಆ ಕಾಂತಿ ನೋಡಿದ ಕೂಡಲೇ ಎಲ್ರಿಗೂ ಸಂತೋಷ ಆಯ್ತು. ಬಂದಾಗ ಲಕ್ಷ್ಮಿ ಹೇಗಿದ್ಲು ಅಂತಂದ್ರೆ ಆ ವರ್ಣಿಸ್ತಾರಲ್ಲಿ ಪೀತವರ್ಣ ಹರಿದ್ರಾಭ ಅಂತ ಹೇಳ್ತಾರೆ. ಒಂದು ಹಳದಿ ಬಣ್ಣ ಮತ್ತೊಂದು ಕೆಂಪು ಬಣ್ಣದ ಪ್ರಭೆಯಿಂದ ಬಂದ್ಲು. ಅಂದರೆ ಕುಂಕುಮ ಮತ್ತು ಅರಿಶಿನ ಅವಳ ಮುಖದಲ್ಲಿ ಕಾಣ್ತಾ ಇತ್ತು, ಎದ್ದು ಪ್ರಖರವಾಗಿ ಬಂದ್ಲು. ಆಗೆಲ್ಲ ದೇವತೆಗಳು ನಮಸ್ಕಾರ ಮಾಡ್ತಾರೆ. ಸರ್ವೋತ್ತಮ ದೇವತೆಯಾದ ಲಕ್ಷ್ಮಿ ಬಂದಿದ್ದಾಳೆ, ಎಲ್ಲರಿಗಿಂತಲೂ ದೊಡ್ಡವಳು, ಆದರೆ ಪರಮಾತ್ಮನಿಗಿಂತ ಚಿಕ್ಕವಳು, ಇದ್ ಮಿಕ್ಕಿದವ್ರಿಗಿಂತ ದೊಡ್ಡವಳು. ನಮಸ್ಕಾರ ಮಾಡಿ ಕೇಳ್ತಾರೆ, ಏನಿಲ್ಲ ನಿನ್ನ ಸನ್ನಿಧಾನ ನಮ್ಮ ಎಲ್ರಿಗೂ ಬೇಕು, ನೀನು ಎಲ್ಲಿ ಬರ್ತೀಯ ಹೇಳು. ಏನಿಲ್ಲ ನಾನು ಕುಂಕುಮ ಅರಿಶಿನ ಇದ್ದಲ್ಲಿ ಬರ್ತೀನಿ ಅಂತ ಹೇಳ್ತೀನಿ ಲಕ್ಷ್ಮಿ. ಹಾಗೆ ಮನೆ ಇಟ್ಕೊಂಡ್ಬಿಟ್ರೆ ಸಾಕ, ಇಲ್ಲ ಅವಳೊಂದು ಮಾತು ಹೇಳ್ತಾಳೆ. ಯಾವ ಸ್ತ್ರೀಯರು ಮನೆಗಳಲ್ಲಿ ಕುಂಕುಮವನ್ನು ಹಣೆಗೆ ಹಾಗೆ ಅರಿಶಿನವನ್ನು ಕಪೋಲಕ್ಕೆ ಎಂದರೆ ಕೆನ್ನೆ ಭಾಗಕ್ಕೆ ಎಲ್ಲ ಹಚ್ಚಿಕೊಂಡು ಇರ್ತಾರೋ ಅಲ್ಲಿ ನನ್ನ ಸನ್ನಿಧಾನ ಯಾವಾಗಲೂ ಇರುತ್ತೆ. ಆವಾಗ ಅರ್ಥ ಆಯಿತು ದೇವತೆಗಳಿಗೆ. ಎಲ್ಲ ದೇವತಾ ಸ್ತ್ರೀಯರು ಹಚ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ ಪರಂಪರೆ ಮನುಷ್ಯ ಲೋಕಕ್ಕೂ ಬಂದಿತ್ತು. ಆದರೆ ಮನುಷ್ಯ ಲೋಕದಲ್ಲಿರೋ ಕೆಲವರು ಎಲ್ಲ ಈಗಿನ ಕಾಲದಲ್ಲಿ ಬಿಟ್ಬಿಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ಅಂತ ಮನುಷ್ಯ ಲೋಕದಲ್ಲಿ ಆ ದೇವತೆಗಳ ಪರಂಪರೆ ಅಂದ್ರೆ ಲಕ್ಷ್ಮೀ ಸೃಷ್ಟಿ ಮಾಡಿದ ಪರಂಪರೆ ನಾವು ಕೈ ಬಿಟ್ಬಿಟ್ಟಿದ್ವಿ. ಮನುಷ್ಯ ಲೋಕದಲ್ಲಿ ಬಿಟ್ರೆ ಏನಾಗತ್ತೆ, ಲಕ್ಷ್ಮಿ ಕೈ ಕೊಡ್ತಾಳೆ ಅಷ್ಟೆ. ಅಂದ್ರೆ ಲಕ್ಷ್ಮೀದೇವಿ ತಾನೇ ಆಜ್ಞೆ ಮಾಡಿದಾಳಲ್ಲ, ಅದನ್ನ ನಾವು ಮರೆತ್ರೆ ಅವಳು ಹೇಗೆ ಬರ್ತಾಳೆ ನಮ್ಮ ಹತ್ರ. ಹಾಗಾಗಿ ಪ್ರತಿಯೊಬ್ಬ ಸ್ತ್ರೀಯರ ಕರ್ತವ್ಯ ಏನು, ಕುಂಕುಮವನ್ನ ತಮ್ಮ ಹಣೆಯಲ್ಲಿ ಧಾರಣೆ ಮಾಡೋದು, ಹಾಗೆ ಅರಿಶಿನವನ್ನ ಮುಖದಲ್ಲಿ ಧಾರಣೆ ಮಾಡೋದು ಅಂತ ಅರ್ಥ. ಅದು ಬರೀ ಹಬ್ಬಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಪ್ರತಿನಿತ್ಯದಾಗಬೇಕು. ಅದ್ರ ಜೊತೆಗೆ ಎಚ್ಚರ ಇರಬೇಕು. ನಾವು ಸ್ಟಿಕ್ಕರ್ ಹಾಕ್ಕೊಳ್ತೀವಿ, ಮತ್ತೊಂದು ಹಾಕ್ಕೊಳ್ತೀವಿ ಅಂತ, ಒಟ್ಟೇನು ಬರೀ ಹಣೆಯಲ್ಲಿ ಇರಬಾರ್ದಷ್ಟೇ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಬರೀ ಹಣೆಯಲ್ಲಿ ಇರಲ್ಲ ಅಂದ್ರೆ ಏನೋ ಒಂದು ಹಾಕೊಂಡ್ಬಿಟ್ರೆ ಆಯ್ತಲ್ಲ, ಅಂದ್ರೆ ಅದನ್ನ ಹಾಕೊಳ್ಬಾರ್ದು. ಪ್ಲಾಸ್ಟಿಕ್ದು ಇದೆಲ್ಲ ಉಪಯುಕ್ತ ಅಲ್ಲ. ಲಕ್ಷ್ಮೀದೇವಿ ಪ್ಲಾಸ್ಟಿಕ್ ಹಾಕೊಂಡ್ಲ, ಅವಳು ಸ್ಟಿಕ್ಕರ್ ಹಾಕೊಂಡಿದ್ಲ, ಇಲ್ಲ. ಕುಂಕುಮ ಅರಿಶಿನವನ್ನ ಧಾರಣೆ ಮಾಡಿದ್ದು ಮೂಲ ವಸ್ತು, ಅದನ್ನೇ ಧಾರಣೆ ಮಾಡಬೇಕು. ಹಾಗಾಗಿ ಕುಂಕುಮ ಅರಿಶಿನ ಬಹಳ ಮುಖ್ಯ. ಇನ್ನು ಕುಂಕುಮವನ್ನು ಮಾಡೋದು ಹೇಗೆ ನೋಡಿ, ಮಾಡಬೇಕಾದ್ರೆ ಒಂದು ಅನುಸಂಧಾನ ಇರಬೇಕು. ನಾವು ಅಂಗಡಿಗೆ ಹೋಗ್ತೀವಿ, ತೊಗೊಂಬಂದ್ಬಿಡ್ತೀವಿ ಅಷ್ಟೇ. ಅದು ಯಾರು ಮಾಡಿರ್ತಾರೋ, ಯಾವ ಸಂದರ್ಭದಲ್ಲಿ ಮಾಡಿರ್ತಾರೋ, ಎಲ್ಲಿ ಕೂತು ಏನು ಮಾಡಿರ್ತಾರೋ ಗೊತ್ತಿಲ್ಲ, ಯಾವ ಕೆಮಿಕಲ್ ಹಾಕಿರ್ತಾರೋ ಏನೋ ಅದು ಗೊತ್ತಿಲ್ಲ ನಮಗೆ. ಸೀದಾ ಹೋಗ್ತೀವಿ, ಪ್ಯಾಕೆಟ್ ಕೊಡಿದ್ದೀವಿ, ತೊಗೊಂಬರ್ತೀವಿ, ಅದನ್ನ ಹಚ್ಕೊಳ್ತಾ ಇರ್ತೀವಿ. ಹಂಗಾಗಬಾರ್ದು. ಈ ಥರ ಮನೆಯಲ್ಲೇ ಹಿರಿಯರು ಯಾರಿರ್ತಾರೆ ಅಥವಾ ಒಳ್ಳೆ ಯಾರು ಶುದ್ಧವಾಗಿ ಇರ್ತಾರೆ, ಕೆಲವರು ಮನೆಗಳೆಲ್ಲ ಮಾಡೋರು ಇರ್ತಾರೆ, ಅಂಥವ್ರ ಹತ್ರ ಹೋಗಿ ಅವರೇನು ಅರಿಶಿನದ ಆ ಬೇರುತ್ತೆ ಅದನ್ನೆಲ್ಲ ಪುಡಿ ಪುಡಿ ಮಾಡಿಕೊಂಡು ಅದಕ್ಕೆ ಸುಣ್ಣ ಹಾಕಿ, ಅದಾಮೇಲೇನು ಕೆಂಪಾಗಿ ಬದಲಾಗುತ್ತೆ, ಅದ್ರ ಜೊತೆಗೆ ತುಪ್ಪನೂ ಹಾಕಿರ್ತಾರೆ. ಶುದ್ಧವಾಗಿ ಇದನ್ನೆಲ್ಲ ಮಾಡಬೇಕಾದ್ರೆ ಏನು ಸುಮ್ಮನೆ ಎಲ್ಲ ಮಾಡ್ಬೇಕಾರೆ, ಇದು ಮಡಿಯಾಗಿ ಸ್ನಾನವನ್ನು ಮಾಡಿ ಶುದ್ಧ ವಸ್ತ್ರ ಉಟ್ಟು ದೇವರಿಗೆ ನಮಸ್ಕಾರ ಹಾಕಿ ಅದನ್ನ ನಿರ್ಮಾಣ ಮಾಡ್ತಾರೆ. ಅದು ಯಾವ್ದಾರ ಒಂದು ಸ್ತೋತ್ರ ಹೇಳ್ಕೊಳ್ತಾ, ದುರ್ಗಾದೇವಿಯ ಸ್ತೋತ್ರನೋ ಲಕ್ಷ್ಮೀದೇವಿಯ ಸ್ತೋತ್ರನೋ ಇದನ್ನೆಲ್ಲ ಹೇಳ್ಕೊಂಡು ಆ ಕುಂಕುಮವನ್ನು ತಯಾರಿಸ್ತಾರೆ. ಆದ್ರಿಂದಲೇ
ಎಲ್ಲಾರ ಮನೆಗೆ ಹೋದಾಗ ಕೊಡ್ತಾರೆ, ಕುಂಕುಮ ತಗೊಳ್ಳಿ, ಅರಿಶಿನ ತಗೊಳ್ಳಿ ಅಂತ ಕೊಡ್ತಾರೆ. ಮನೆಯಿಂದ ಹೊರಗಡೆ ಹೋಗೋ ಮುಂಚೆ ಸ್ತ್ರೀಯರು ಯಾಕಂದ್ರೆ ಹಚ್ಕೊಂಡು ಹೋಗಿ ಅಂತ. ಆಗ ಎಲ್ಲರ ಹತ್ರನೂ ಕೆಲವ್ರು ಕುಂಕುಮ ಇಸ್ಕೊಳ್ಳಲ್ಲ, ತಾವೇ ಒಂದು ಬಟ್ಲಲ್ಲಿ ತಗೊಂಬಂದಿರ್ತಾರೆ ಮನೆಯಿಂದ. ಯಾರು ಮನೆಗೆ ಹೋಗ್ಬೇಕಾದ್ರೆ ಮುಂಚೆನೆ ಅದೇ ಕುಂಕುಮ ನೀವು ಕೊಡಿ ಅಂತ ಹಚ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಯಾವ್ದೋ ಕುಂಕುಮ ಯಾವ್ದೋ ಅರ್ಶನ ಹಾಗೆಲ್ಲ ಹಚ್ಕೊಳ್ಬಾರ್ದು. ಯಾಕಂದ್ರೆ ಮಂಗಳ ದ್ರವ್ಯ ಆಗಿರ್ಬೇಕು. ಅದಕ್ಕೆ ಏನೇನೋ ಸೇರಿಸಿದ್ರೆ ಅದರ ಎಫೆಕ್ಟ್ ನಮಗಾಗತ್ತೆ, ಅದರ ಉಪಯೋಗ ಇಲ್ಲ. ಆದ್ರಿಂದಲೇ ಎಷ್ಟೋ ಜನ ಯಾರ್ದೋ ಕುಂಕುಮ ಯಾರ್ದೋ ಮನೆಯಲ್ಲಿರುವಂತಹ ಅರ್ಶನೂ ಹಚ್ಕೊಡಲ್ಲ. ಅಂದ್ರೆ ಕ್ರಮ ಪ್ರಕಾರವಾಗಿ ಅದು ಮಂಗಳ ದ್ರವ್ಯ ಆಗ್ಬೇಕು ಅಂದ್ರೆ ಅದಕ್ಕೊಂದಿಷ್ಟು ಲಕ್ಷ್ಮೀ ಸ್ತೋತ್ರ ಹೇಳಿ ಹೇಳಿ ಅದನ್ನೆಲ್ಲ ಮಾಡಿರ್ಬೇಕು ಆ ಕುಂಕುಮವನ್ನು. ಅಂದ್ರೆ ಇದೆಲ್ಲ ಎಚ್ಚರಿಕೆ ಇರಬೇಕು. ಅದನ್ನ ನಾವೇ ಮಾಡ್ಕೊಳ್ಳೋದು ಒಂದ ಮನೆಯಲ್ಲೇ ಶ್ರೇಷ್ಠ, ಇಲ್ಲ ಯಾರು ಶುದ್ಧವಾಗಿ ಮಾಡ್ತಾರೆ ಅಂಥವರ ಮನೆಯಿಂದ ಕುಂಕುಮ ಅರಿಶಿನವನ್ನ ತಗೊಂಡ್ಬರಬೇಕು. ಇದು ತುಂಬಾ ಒಳ್ಳೆ. ಅದನ್ನ ನೇರವಾಗಿ ಹಚ್ಕೊಳ್ಳೋದು ಅಂತ ಮಾಡೋದಕ್ಕಿಂತ ನೀವು ಹಚ್ಕೊಳ್ಳೋ ಮುಂಚೆ ಗಂಡನಿಗೆ ಕೊಟ್ಟು ಆ ಅರಿಶಿನ ಕುಂಕುಮವನ್ನ ಅವರು ದೇವರಿಗೆ ಅರ್ಪಣೆ ಮಾಡಿ, ಆಮೇಲೆ ಈ ತುಳಸಿ ಸನ್ನಿಧಾನದಲ್ಲಿ ಆ ಅರಿಶಿನ ಮತ್ತೆ ಕುಂಕುಮವನ್ನ ಇಟ್ಟು ತುಳಸಿ ದೇವಿಗೆ ಅರ್ಪಣೆ ಮಾಡಿ, ಹಾಗೆ ಗೌರಿ ದೇವಿಗೆ ಅರ್ಪಣೆ ಮಾಡಿ, ಹೊಸ್ತಲಿಗೆ ಸಮರ್ಪಣೆ ಮಾಡಿ. ಈಗೆಲ್ಲ ಅರಿಶಿನ ಕುಂಕುಮವನ್ನ ಕಲಶಕ್ಕೆ ಹಚ್ತಾರೆ, ಪೂಜಾ ಸಂದರ್ಭದಲ್ಲಿ ಹೊಸ್ತಿಲಿಗೆ ಹಾಕ್ತಾರೆ. ಇದೆಲ್ಲ ಪೂಜೆ ಅದು. ಎಲ್ಲ ಮಾಡಿದಾದ್ಮೇಲೆ ಆ ಕುಂಕುಮವನ್ನ ಧರಿಸ್ಬೇಕು. ಅದರಲ್ಲೂ 3 ವಿಭಾಗ ಮಾಡ್ಕೊಳ್ಬೇಕು. ಒಂದು ತಾವು ಧರಿಸ್ಲಿಕ್ಕೆ. ಈಗ ನಾವು ಯಾವ್ದನ್ನ ಹಚ್ಕೊಳ್ತೀವೋ ಅದನ್ನೇ ದೇವ್ರಿಗೆ ಹಾಕ್ಬಿಡುದು ಮಾರನೇ ದಿವಸ ಪೂಜೆಗೆ ಅಂತ. ಗೌರಿ ಪೂಜೆಗೆ ಅಂತ ಇಟ್ಕೊಂಡಿರ್ತಾರೆ ಕುಂಕುಮ ಮತ್ತೆ ಅರಿಶಿನ, ಅದನ್ನ ಹಚ್ಕೊಳ್ತಾರೆ ಸ್ತ್ರೀಯರು. ಮಾರನೇ ದಿವಸ ತಾವು ಹಚ್ಕೊಂಡಂತಹ ಯಾವ ಬಟ್ಟಲೆಯನ್ನು ತಗೊಂಡಿರ್ತಾರಲ್ಲ ಅದೇ ಕುಂಕುಮ ಅದೇ ಅರಿಶಿನವನ್ನು ತಗೊಂಡು ಗೌರಿ ದೇವಿಗೆ ಹಾಕ್ಬಾರ್ದು ಮತ್ತೆ. ಯಾಕಂದ್ರೆ ನಮಗ್ ಸಮರ್ಪಣೆ ಆಗೋಯ್ತಲ್ಲ, ಮತ್ತೆ ಅದನ್ನ ಗೌರಿ ದೇವಿಗೆ ಸಮರ್ಪಣೆ ಮಾಡಿದ್ರೆ ನಮ್ ಪ್ರಸಾದನ ಗೌರಿ ದೇವಿಗೆ ಅರ್ಪಣೆ ಮಾಡಿದಾಗ ಅರ್ಥ. ಗೌರಿ ಪ್ರಸಾದ ನಾವು ತಗೊಳ್ಬೇಕು, ಉಲ್ಟಾಗ್ಬಿಡ್ತು. ಹಾಗೆ ಮಾಡ್ಬಾರ್ದು. ಅದಕ್ಕೆ ಏನ್ ಮಾಡ್ಕೊಬೇಕು, ಪೂಜೆಗೋಸ್ಕರ ಇರೋ ಕುಂಕುಮ ಅರಿಶಿನ ಬೇರೆ, ಅದು ಒಂದು ಸಪ್ರೇಟ್. ಇವ್ರು ಹಚ್ಕೊಳ್ಲಿಕ್ಕೆ ಬೇಕಾದ ಗೌರಿ ಪ್ರಸಾದ ಅಥವಾ ಲಕ್ಷ್ಮೀ ಪ್ರಸಾದ ಅಂತ ಇಟ್ಕೊಂಡಿರೋ ಅರಿಶಿನ ಮತ್ತೆ ಕುಂಕುಮ ಅದು ಬೇರೆ. ಇನ್ನು ಯಾರು ಬರ್ತಾರಲ್ಲ ಮನೆಗೆ ಅವ್ರಿಗೆ ಕೊಡ್ಲಿಕ್ಕೆ ಬೇರೆ. ಹೀಗೆ 3 ಕ್ರಮವನ್ನ ಆಶ್ರಯಿಸ್ಬೇಕು. ಆದ್ರಿಂದಲೇ 3 ಬಟ್ಲು ಅಂದ್ರೆ 2 ಅಡಿ ಇರತ್ತಲ್ಲ ಅರಿಶಿನ ಕುಂಕುಮದ್ದು, 3 ಇರ್ಬೇಕು. ಒಂದು ಪೂಜಾ ಮನೇಲಿ ಇರುತ್ತೆ, ಇನ್ನೊಂದು ಹಚ್ಕೊಳ್ಳೋರು ಒಂದು, ಮತ್ತೆ ತಾವು ಹಚ್ಕೊಳ್ಳಿಕ್ಕೆ ಒಂದು. ಇದೆಲ್ಲ ಇದ್ರೆ ಮಾತ್ರ ಆಗ ನಮ್ಮ ಹಣೆ ಬರಹ 3 ರೇಖೆಗಳು ಸರಿ ಹೋಗುತ್ತೆ. ಅದರಿಂದ ಯಾರ್ಯಾರು ಸ್ತ್ರೀಯರು ವಿಶೇಷವಾಗಿ ಲಕ್ಷ್ಮಿಯ ಅನುಗ್ರಹವನ್ನು ಬಯಸ್ತಾರೆ ಅವರೆಲ್ಲರೂ ಅವಶ್ಯವಾಗಿ ಪ್ರತಿನಿತ್ಯ ಈ ಅರಿಶಿನ ಕುಂಕುಮವನ್ನ ಬೆಳಗಿನ ಜಾವ ಸ್ನಾನ ಮಾಡಬೇಕಾದ್ರೂ ಅರಿಶಿನವನ್ನ ಹಚ್ಕೊಳ್ಳೋದಿದೆ, ಆಗಲೂ ಅರಿಶಿನವನ್ನ ಹಚ್ಚಿಕೊಂಡು ಸ್ನಾನವನ್ನ ಮಾಡಿ ಶುದ್ಧರಾಗಿ ನಂತರ ದೇವರ ಮನೆಗೆ ಬಂದಾಗ ಹತ್ತಿರದಲ್ಲಿ ಕೂತ್ಕೊಂಡು ಗುರು ಮಂತ್ರ ಎಲ್ಲ ಏನು ಮಾಡ್ಕೊಳ್ತೀರಿ ಆ ಸಂದರ್ಭದಲ್ಲಿ ಏನು ಹಚ್ಕೊಳ್ಬೇಕು, ಪ್ರತಿನಿತ್ಯ ತಪ್ಪದೇ ಪಾಲಿಸ್ಬೇಕು. ಇನ್ನು ಈ ಕುಂಕುಮವನ್ನ ಧರಿಸೋರು ಏನ್ ಮಾಡ್ಬೇಕು, ಉದ್ದಕ್ಕೆ ಇಟ್ಕೊಂಡ್ಬಿಡ್ತಾರೆ ಕೆಲವರು ಕುಂಕುಮವನ್ನ. ಆ ಉದ್ದಕ್ಕೆ ಏನ್ ಬೇಕಾದ್ರೂ ಇಟ್ಕೊಳ್ಳಿ, ಆದ್ರೆ ಅದ್ರಲ್ಲಿ ಪಾಲಿಸ್ಬೇಕಾಗಿದ್ದೇನು, ಈ ಪುರುಷರು ಗೋಪಿಚಂದ್ರವನ್ನ ಧರಿಸ್ತಾರೆ ಊರ್ಧ್ವಪುಂಡ ಧಾರಣೆ ಅಂತ. ಆ ಥರ ಹಚ್ಕೊಳ್ಳೋದ ಅಲ್ಲ, ಅದು ದೀಪದ ಆಕಾರದಲ್ಲಿ ಇರ್ಬೇಕು. ಅದು ಉದ್ದಕ್ಕಿದ್ರೂ ತೊಂದರೆ ಇಲ್ಲ. ದೀಪದ ಆಕಾರದಲ್ಲಿ ಆ ಕುಂಕುಮದ ರಚನೆ ಆಗಿರ್ಬೇಕು, ಅದನ್ನ ಗಮನಿಸ್ಬೇಕು. ಜೊತೆಗೆ ಅದು ಹಚ್ಕೊಳ್ಳೋದ್ರ ಹಿನ್ನೆಲೆ ಏನು, ಯಾಕೆ ಹಣೆಯ ಮಧ್ಯಭಾಗದಲ್ಲಿ ಆ ಕುಂಕುಮವನ್ನ ಈ ಆಕಾರದಲ್ಲಿ ಯಾಕೆ ಹಚ್ಕೊಳ್ತಾರೆ ಅಂದ್ರೆ, ಒಂದು ಕಾರಣ ಗಂಡನ ಆಯುಷ್ಯ ಅಭಿವೃದ್ಧಿ ಆಗತ್ತೆ ಅಂತ ಒಂದು, ಮತ್ತೊಂದು ಕಾರಣ ಬುದ್ಧಿಶಕ್ತಿ ಜಾಸ್ತಿ ಆಗತ್ತೆ ಅಂತ, ಪ್ರಜ್ಞಾಶಕ್ತಿಗೆ ಬಹಳ ಅನುಕೂಲ. ಇದು 3ನೇ ಕಾರಣ, ಯಾವ ಜಾಗದಲ್ಲಿ ಹಣೆಯ ಮಧ್ಯದಲ್ಲಿ ಕುಂಕುಮವನ್ನು ಹಚ್ತಾರೆ ಅಲ್ಲಿ ಸುಷುಮ್ನ ನಾಡಿ ಇರುತ್ತೆ. ಆ ಸುಷುಮ್ನ ನಾಡಿ ಅಂದ್ರೆ ದೇವರ ವೈಕುಂಠಕ್ಕೆ ಬಾಗಿಲು ಥರ. ಅದು ಸುಷುಮ್ನ ನಾಡಿ ಮುಖಾಂತರ ಜೀವ ಹೊರಟ್ರೆ ಅವನಿಗೆ ಸಾಕ್ಷಾತ್ತಾಗಿ ದೇವರ ಹತ್ರ ಹೋಗಿ ಸೇರ್ತಾನೆ ಅಂತ. ಹಾಗಂತ ಹೇಳಿ ದಿವಸ ಕುಂಕುಮ ಹಚ್ಚಿದಾಗ ಮೇಲ್ ವೈಕುಂಠಕ್ಕೆ ಕಳಿಸ್ಬಿಡ್ತೇವೆ ನೀವು ಅಂತ ಹಾಗಲ್ಲ, ತಮಾಷೆ ಅಲ್ಲ. ದಿವಸ ಹಚ್ಕೊಳ್ಳೋದ್ರಿಂದ ಭಗವಂತ ನಮಗೆ ಜೀವನದಲ್ಲಿ ಒಳ್ಳೆ ದಾರಿ ತೋರಿಸ್ತಾನೆ, ಎಲ್ಲಾ ಕಷ್ಟಗಳಿಂದ ಮುಕ್ತಿ ಆಗುವಂತಹ ದಾರಿ ತೋರಿಸ್ತಾರೆ. ಈ ನಿಟ್ಟಿನಲ್ಲಿ ಕುಂಕುಮವನ್ನ ಸ್ತ್ರೀಯರು ಹಣೆಯ ಮಧ್ಯಭಾಗಕ್ಕೆ ಹಚ್ಕೊಳ್ಬೇಕು. ಹಾಗಾಗಿ ಕೆಲವರು ಹಚ್ಕೊಂಡಿರೋ ಥರ ಅನಿಸ್ತಾರೆ, ಹಚ್ಕೊಂಡೇ ಇರೋದಿಲ್ಲ, ಏನೋ ಒಂಥರ ಅವಮಾನ. ಇದರಲ್ಲಿ ಏನು ಅವಮಾನ ಇದೆ, ಏನು ಅವಮಾನ ಇಲ್ಲ. ಲಕ್ಷ್ಮೀ ದೇವಿಯ ದ್ರವ್ಯ, ಅದನ್ನು ಹಚ್ಕೊಳ್ಲಿಕ್ಕೆ ಏನಾಗಬೇಕು, ಅದನ್ನ ಖಂಡಿತವಾಗಿ ಎಲ್ಲ ಸ್ತ್ರೀಯರು ಹಚ್ಚಿಕೊಳ್ಬೇಕು. ಇಷ್ಟೇ ಯಾಕೆ, ಕುಂಕುಮಕ್ಕೊಂದು ಹೆಸರಿದೆ, ಸೀತಾರಜ ಅಂತ ಒಂದು ಹೆಸರು ಕೊಡ್ತಾರೆ. ಏನು ಸೀತಾರಜ ಅಂದ್ರೆ, ಸೀತೆಗೂ ಈ ಕುಂಕುಮಕ್ಕೂ ಏನು ಸಂಬಂಧ, ಲಕ್ಷ್ಮಿಗೂ ಕುಂಕುಮಕ್ಕೂ ಇದೆ, ಸೀತೆಗೂ ಕುಂಕುಮಕ್ಕೂ ಒಂದು ಸಂಬಂಧ ಇದೆ.
ಏನು ಸಂಬಂಧ ಅಂದರೆ, ಒಂದು ಸಲ ಸೀತೆ ಮತ್ತೆ ಹನುಮಂತ, ಈ ಕಡೆ ರಾಮಚಂದ್ರ, 3 ಜನ ಒಂದು ಕಡೆ ಇರ್ತಾರೆ. ಇದ್ದಾಗ ಸೀತಾದೇವಿ ತಾನು ಸೀದಾ ಹೋಗಿ ಗಂಡನ ಹಣೆಗೆ ಕುಂಕುಮವನ್ನು ಹಚ್ತಾಳೆ. ಇದೇನದು, ಸ್ತ್ರೀಯರ್ ತಾನೇ ಕುಂಕುಮ ಹಚ್ಕೊಳ್ಬೇಕು ಅಂದರೆ ನಿಜ, ಪುರುಷರಿಗೂ ಕುಂಕುಮ ಹಚ್ಚೋದಿದೆ. ಏನಾದ್ರು ಇವಾಗ ಫಂಕ್ಷನ್ ಬಂದಾಗ ಏನಾದ್ರೂ ಒಂದು ಉಡುಗೊರೆಯನ್ನ ಕೊಡಬೇಕು ಅಂತಿರುತ್ತೆ. ಉಡುಗೊರೆ ಕೊಡಬೇಕಾದ್ರೆ ಗಂಡಸರಿಗೂ ಕುಂಕುಮವನ್ನ ಹಚ್ತಾರೆ, ಹೆಂಗಸರು ಅಂತೂ ಇದ್ದೇ ಇದೆ. ಇದು ನಾವು ನೋಡ್ತಾ ಇರ್ತೀವಿ. ಯಾಕೆ ಗಂಡಸರಿಗೂ ಕುಂಕುಮ ಹಚ್ಚೋದ ಆ ಟೈಮ್ನಲ್ಲಿ? ಈ ಸೀತಾ ದೇವಿಯಿಂದ ನಮಗೆ ಕಾರಣ ಗೊತ್ತಾಗುತ್ತೆ. ರಾಮಚಂದ್ರನಿಗೆ ಹಚ್ತಾಳೆ ಕುಂಕುಮವನ್ನ, ತಿಲಕ ಥರ ಹಚ್ತಾಳೆ. ಒಂದು ಸ್ವಲ್ಪ ಹಚ್ಚಬಾರ್ದೆ, ಗುಂಡಕ್ಕೆ ಹಚ್ಚಬಾರ್ದೆ. ಈಗಿನ ಕಾಲದಲ್ಲಿ ನಾವು ನೋಡ್ತೀವಲ್ಲ, ಗುಂಡಕ್ಕೆ ಸ್ವಲ್ಪ ಹಿಂದೆ ಅದು ಕಾಣಿಸ್ತಾ ಇರೋ ಥರ ಅದನ್ನ ಮತ್ತೆ ಹಚ್ಚಿದ ಅಳಿಸ್ಕೊಂಡ್ಬಿಡ್ತಾರೆ ಮತ್ತೆ ಪುರುಷರು ಕೂಡ. ಆದ್ರೆ ಹಾಗಲ್ಲ, ಸೀತಾದೇವಿ ಏನ್ ಮಾಡ್ತಾಳೆ ಅಂದ್ರೆ ಹುಪ್ಪಿನ ಮೇಲ್ಭಾಗದಿಂದ ಶುರು ಮಾಡಿ ಮೇಲ್ ತನಕ ಹೀಗೆ ಉದ್ದ ತಿಲಕವನ್ನ ಹಚ್ತಾಳೆ. ಹನುಮಂತ ದೇವರು ತಕ್ಷಣ ಕೇಳ್ತಾರೆ ಸೀತಾದೇವಿ ಹತ್ರ, ಅಲ್ಲ ಅಮ್ಮ, ಯಾಕೆ ಇಷ್ಟೊಂದು ಉದ್ದ ಕುಂಕುಮ ಹಚ್ತಾ ಇದೆ ಅಂತ. ಆಗ ಸೀತಾದೇವಿ ಒಂದು ಉತ್ತರವನ್ನ ಕೊಡ್ತಾಳೆ. ಏನು ಉತ್ತರ ಕೊಡ್ತಾಳೆ ಅಂದ್ರೆ, ಸ್ವಲ್ಪ ಹಚ್ಕೊಂಡ್ರೆ ಮಂಗಳ, ಇನ್ನು ಪೂರ್ತಿ ಮೇಲಿನ ತನಕ ಎಷ್ಟು ಹಚ್ತೀಯೋ ಅಷ್ಟು ಮಂಗಳ ಆಗಲ್ವಾ, ದೀರ್ಘವಾಗಿ ಮಂಗಳ ಇರಲಿ ಅಂತ. ಅಂದ್ರೆ ಅಭಿಪ್ರಾಯ, ಗಂಡನ ಆಯುಷ್ಯ ಅಭಿವೃದ್ಧಿಗೆ ಕಾರಣ ಆಗತ್ತಂತೆ ಆ ಕುಂಕುಮ ಧಾರಣೆ. ಹಾಗಾಗಿ ಯಾವತ್ತು ತಿಲಕದ ರೂಪದಲ್ಲಿ ಹಚ್ಕೊಳ್ಳೋದು, ಅದರಿಂದ ಕುಂಕುಮವನ್ನು ಎಷ್ಟು ಚೆನ್ನಾಗಿ ನಾವು ಹಚ್ಕೊಳ್ತೀವೋ ಅಷ್ಟು ಅದು ಒಳ್ಳೆಯದಕ್ಕೆ ಕಾರಣ ಆಗತ್ತೆ. ಇದನ್ನ ಸೀತಾರಜ ಅಂತ ಕರೆದೇವೆ. ಅಂದರೆ ಸೀತಾದೇವಿ ಆ ರಜೋಗುಣ ಅಂತಂದ್ರೆ ಅದು ಕೆಂಪು ಬಣ್ಣ ಇರುತ್ತೆ. ಆ ರಜೋಗುಣ ಅಂತ ಕೆಂಪು ಬಣ್ಣದ ಆ ಕುಂಕುಮವನ್ನು ಹಚ್ಚಿದ್ರಿಂದ ಅದು ಸೀತಾರಜ ಅಂತ ಪ್ರಸಿದ್ಧಿಗೆ ಬಂತು ಅಂತ. ವಸ್ತುತಃ ಇನ್ನೊಂದು ಕಾರಣ ಇದೆ. ಸೀತಾರಜ ಅನ್ನೋದಕ್ಕೆ ಹಿಂದೆ ಒಂದು ಘಟನೆ ಆಗಿತ್ತು. ವಾಲ್ಮೀಕಿಗಳ ಪರಿಸರದಲ್ಲಿ, ಆಶ್ರಮದಲ್ಲಿ ಇರ್ತಾಳೆ ಸೀತೆ. ಇದ್ದಾಗ ಒಂದು ದಿವಸ ಎಲ್ಲ ಋಷಿಗಳು ನೋಡ್ತಾ ಇರ್ತಾರೆ. ಸೀತಾದೇವಿ ಒಂದು ಕಡೆ ಕಾಲನ್ನ ಸ್ಪರ್ಶ ಮಾಡಿ ಮುಂದಕ್ಕೆ ಹೋಗ್ತಾರೆ. ಹೋದಾಗ ಆ ಭೂಮಿಯ ಭಾಗ ಕೆಂಪಾಗತ್ತೆ. ಇದೇನಿದು ಕೆಂಪಾಗೋಯ್ತು, ಇದು ಹೇಗೆ ಸಾಧ್ಯ ಅಂತ ಎಲ್ಲ ಋಷಿಗಳಿಗೆ ಆಶ್ಚರ್ಯ ಆಗತ್ತೆ. ಬಂದು ಸೀತಾದೇವಿಯನ್ನ ಪ್ರಶ್ನೆ ಮಾಡ್ತಾರೆ, ಇದು ಹೇಗಾಯ್ತು ಅಂತ. ಆಗ ಸೀತಾದೇವಿ ತನ್ನ ಸ್ವರೂಪ ಪ್ರಕಟಣೆ ಮಾಡ್ತಾಳೆ. ನಾನು ಸಾಮಾನ್ಯರಲ್ಲ, ನಾನು ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ. ಆ ಲಕ್ಷ್ಮೀದೇವಿ ಅಂತ ಕೂಡಲೇ ಪ್ರಶ್ನೆ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಅವಳ ಮುಖ ಅದು ಕೆಂಪು ಮುಖ. ಕೆಂಪು ಅಂದರೆ ತುಂಬ ಕೆಂಪು ಅಂತಲ್ಲ, ನಸುಗೆಂಪು. ಹಾಗೆ ಕಾಲಿನ ಭಾಗ, ಯಾಕೆ ಕೋಮಲಾಂಗಿ, ಕಮಲಾಂಗಿ ಅಂತೆಲ್ಲ ಅವಳಿಗೆ ಹೆಸರು. ಕಮಲ ಅದು ಕೂಡ ಬಿಳಿ ಕಮಲ, ಕೆಂಪು ಕಮಲ, ಹೀಗೆ ಬೇಕಾದಷ್ಟಿದೆ. ಅದರಲ್ಲಿ ಕೆಂಪು ಬಣ್ಣ ಅನ್ನೋದು ಲಕ್ಷ್ಮೀದೇವಿಯ ಒಂದು ಸಂಕೇತ. ಆದ್ದರಿಂದ ಅದನ್ನು ನಾನು ತೋರಿಸಿದೆ ಅಂತ ಪ್ರಕಟಣೆಯನ್ನು ಮಾಡ್ತಾಳೆ ಸೀತಾದೇವಿ. ಹಾಗಾಗಿ ಸೀತಾದೇವಿಯ ಕಾಲಿನ ಭಾಗದಿಂದ ಯಾವ ಆ ಕೆಳಗಿನ ಆ ಭೂಮಿಯ ಧೂಳುಗಳು ಕೆಂಪು ಬಣ್ಣವಾಗಿ ತಿರುಗ್ತೋ, ಹಾಗಾಗಿ ಅದಕ್ಕೆ ಸೀತಾರಜ ಅಂತ ಹೆಸರು ಬಂತು. ಆದ್ರಿಂದಲೇ ಆ ರಜಸ್ಸು ಅಂದ್ರೆ ಆ ಧೂಳು ಅನ್ನೋ ಅರ್ಥದಲ್ಲಿ ಇಟ್ಟುಕೊಂಡು ಈ ಕೆಂಪು ಬಣ್ಣ ಅನ್ನೋದು ಬಹಳ ಲಕ್ಷ್ಮಿಗೆ ಪ್ರೀತಿ, ಆದ್ರಿಂದ ಕುಂಕುಮವನ್ನು ಧರಿಸೋದು ಅಂತ. ಹೀಗೆ ಈ ಕುಂಕುಮ ಧರಿಸಲಿಕ್ಕೆ ಇಷ್ಟೆಲ್ಲ ಹಿನ್ನೆಲೆಯಾಗಿ ಇದೆ. ಹೀಗೆ ಚಿಕ್ಕವರಿಂದ ಹಿಡಿದು ಸ್ತ್ರೀಯರು ಪ್ರತಿನಿತ್ಯ ಈ ಕುಂಕುಮವನ್ನ ಹಾಗೆ ಅರಿಶಿನವನ್ನ ಧಾರಣೆ ಮಾಡಬೇಕು. ಮಾಡಿದಾಗ ಲಕ್ಷ್ಮಿಯ ವಿಶೇಷ ಕೃಪಾ ಕಟಾಕ್ಷ ದೊರೆಯುತ್ತೆ. ಕೇವಲ ದುಡ್ಡಿಗೋಸ್ಕರ ಅಂತಲ್ಲ, ಆರೋಗ್ಯ, ಸೌಭಾಗ್ಯ, ಒಳ್ಳೆ ಗಂಡ ಸಿಗ್ಬೇಕು ಅಂತಾದರೆ ಹೀಗೆ ಎಷ್ಟೆಷ್ಟು ಫಲ, ಎಲ್ಲ ಫಲನೂ ಇದೆ. ಮನೋ ಅಭೀಷ್ಟಗಳು ಅದೆಲ್ಲವನ್ನು ಲಕ್ಷ್ಮೀದೇವಿ ಕರುಣಿಸ್ತಾಳೆ. ಲಕ್ಷ್ಮೀ ಒಲಿದ್ರೆ ಮಾತ್ರ ನಾರಾಯಣನ ಅನುಗ್ರಹ ಆಗುತ್ತೆ. ನಾರಾಯಣ ಅನುಗ್ರಹ ಬಹಳ ಮುಖ್ಯ. ತಾಯಿಯಾದ ಲಕ್ಷ್ಮಿಯ ಅನುಗ್ರಹ ಆಗ್ಲಿಕ್ಕೋಸ್ಕರ ಎಲ್ಲರೂ ವಿಶೇಷವಾಗಿ ಪ್ರತಿನಿತ್ಯ ಹೀಗೆ ಮಾಡಿ ಆ ಲಕ್ಷ್ಮಿಯ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಅಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ಲಕ್ಷ್ಮಿಯ ಹಾಗೂ ನಾರಾಯಣನ ಪೂರ್ಣ ಕೃಪಾ ಕಟಾಕ್ಷ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.